ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ವರಮಹಾಲಕ್ಷ್ಮಿ ವಿಡಿಯೋಗೆ ಸುಸ್ವಾಗತ. ಸೊ ಲಾಸ್ಟ್ ಟೈಮು ನಾವು ಭರತ್ ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿದ್ವಿ, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು ಗುರು. ಸೊ ಅಲ್ಲಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಒಂದೇ ಕೇಳಿದ್ದು, ಮತ್ತೊಂದು ಇದೇ ಥರ ವಿಡಿಯೋ ಮಾಡಿಬಿಟ್ಟು ಎಲ್ಲನೂ ಡೀಟೇಲ್ ಆಗಿ ತೋರಿಸಿ ಅಂದ್ಬಿಟ್ಟು. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. ಸೊ ನೋಡ್ಬೋದು, ಔಟ್ಲುಕ್ ಈ ಥರ ಇದೆ. ಸೊ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾವು ಭರತ್ ಅವ್ರನ್ನ ಸ್ವಾಗತ ಮಾಡೋ ಸಮಯ. ಭರತ್ ಅವರೇ ನಮಸ್ಕಾರಗಳು. ನಮಸ್ಕಾರ ಆಶಿಕ್ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತಂತೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ನಾವು ಈ ರೀತಿ ಅವರು ಎಷ್ಟು ಕಮೆಂಟ್ ಮಾಡಿ ಎಷ್ಟು ಫೋನ್ ಮಾಡಿ ಇನ್ನು ಬೇರೆ ರೀತಿ ಮಾಡಿ ತೋರಿಸಿ ಅಂತ ಹೇಳೋರಲ್ಲ, ಅದಕ್ಕೋಸ್ಕರನೇ ಆ ಪ್ರೋತ್ಸಾಹಕ್ಕೋಸ್ಕರನೇ ನಿಮ್ಮನ್ನು ಕೂಡ ಬಿಡುವು ಮಾಡ್ಕೊಂಡು ನಾವು ಕೂಡ ಬಿಡುವು ಮಾಡ್ಕೊಂಡು ಜನಕ್ಕೆ ಗೋಸ್ಕರನೇ ಈ ವಿಡಿಯೋನ ಮಾಡಿರೋ. ಓಕೆ, ಲಾಸ್ಟ್ ವಿಡಿಯೋ ತರ ಈ ವಿಡಿಯೋ ಇರಲ್ಲ ಗುರು. ಲಾಸ್ಟ್ ವಿಡಿಯೋದಲ್ಲಿ ನಾವು ತುಂಬಾ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಹೋಗಿಲ್ಲ, ಬಟ್ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಇನ್ ಡೆಪ್ತ್ ಆಗಿ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆಲ್ಲ ಒಬ್ಬರೇ ಕಾರಣ, ಭರತ್ ಅವರು. ಸೊ ಅವರ ಟೈಮ್ನ ಫ್ರೀ ಮಾಡಿಕೊಂಡು ನಮ್ಮ ಚಾನಲ್ಲು ಮತ್ತೆ ನಿಮ್ಗಳಿಗೋಸ್ಕರ ಅವರು ಫ್ರೀ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲ ಒಂದೇ ಮಾಡಬೇಕು. ಏನು ಅಂತ ಅಂದರೆ, ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭರತ್ ಅವರ ಕಾಂಟ್ಯಾಕ್ಟ್ ಡೀಟೇಲು ಮತ್ತೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಮನೆಯಲ್ಲೂ ಇದೇ ಥರ ವರಮಹಾಲಕ್ಷ್ಮಿಯನ್ನು ಡೆಕೋರೇಟ್ ಮಾಡಬೇಕು ಅಂತ ಇದ್ರೆ ಆರಾಮಾಗಿ ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಭರತ್ ಅವರೇ, ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ? ಕನ್ಸೆಷನ್ ಮಾಡ್ಕೊಡ್ತೀವಿ. ಓಕೆ, ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬಂದ್ರೆ 100% ಕನ್ಸೆಷನ್ ಮಾಡಿಕೊಡ್ತಾರೆ. ಮತ್ತೆ ಇದ್ರದ್ದು ರೀಲ್ಸು ಎಲ್ಲಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಪೋಸ್ಟ್ ಆಗಿರುತ್ತೆ. ಸೊ ಭರತ್ ಅವರೇ, ಇವತ್ತು ಏನು ಸ್ಪೆಷಲ್? ಇವತ್ತು ವರಮಹಾಲಕ್ಷ್ಮಿದು ಅಂದ್ರೆ ಪದ್ಮಾಸನ ಟೈಪ್, ಬರೀ ಕೈಯನ್ನ ಹಾಕಿ ಕಾಲು ಹಾಕದೆ ಅದು ಯಾವ ರೀತಿ ಕೂತ್ಕೊಂಡಿರೋ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪದ್ಮಾಸನ ಟೈಪೇ, ಬಟ್ ಅದೇ ಕಾಲ್ ಹಾಕಲ್ಲ. ಕಾಲ್ ಹಾಕದೆ ನ್ಯೂಸ್ ಪೇಪರ್ ಅನ್ನ ಇಟ್ಟಿ ಅದನ್ನ ಯಾವ ರೀತಿ ಮಾಡೋದು ಅಂತ ವೀಕ್ಷಕರಿಗೆ ತೋರ್ಸೋಣ. ಓಕೆ, ಲಾಸ್ಟ್ ಟೈಮ್ ಮಾಡಿರೋ ರೀತಿ ಯಾವುದು? ಲಾಸ್ಟ್ ಟೈಮ್ ಅಂದ್ರೆ ಒಂದು ಕಮಲ ಇಟ್ಕೊಂಡಿರೋಂಗೆ ಅಥವಾ ಒಂದು ಲಕ್ಷ್ಮಿ ಯಾವುದೇ ಒಂದು ಈ ಬಲಗೈಯಲ್ಲಿ ಕಮಲ ಇಟ್ಕೊಂಡು ಕೂತಿರೋ ಸ್ಟೈಲ್ ಅಲ್ಲಿ ಮಾಡಿದ್ದದು. ಬಟ್ ಅದೇ ಈಗ ಎಷ್ಟೋ ಜನ ಪದ್ಮಾಸನ ಮಾಡಿ ಮತ್ತೆ ಅದು ರ್ಯಾಪ್ ಹೇಗೆ ಮಾಡೋದು, ಕೈ ಕಾಲು ಅದನ್ನ ವಿವರವಾಗಿ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕಮೆಂಟ್ ಹಾಕಿರೋದ್ರಿಂದ ನಮಗೂ ಒಂದು ಚೂರು ಆಸಕ್ತಿ ಬಂದು ಈ ಸಲ ವೆರೈಟಿ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಓಕೆ, ಲಾಸ್ಟ್ ವಿಡಿಯೋಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಈ ವಿಡಿಯೋ ಲಾಸ್ಟ್ ಟೈಮ್ ನೀವು ಕಮೆಂಟ್ಸ್ ಅಲ್ಲಿ ಯಾವ ತರ ರಿಕ್ವೆಸ್ಟ್ ಮಾಡಿದ್ದೀರೋ ಈ ಸತಿ ಅದೇ ತರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನೀವೆಲ್ಲ ಮಾಡಬೇಕಾಗಿರೋದು ಒಂದೇ, ಏನು? ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಮಾಡ್ತಾ ಇದ್ರೆ ನಮಗೂ ಇದೇ ಥರ ಅನಿಸುತ್ತೆ, ಇನ್ನೂ ಸಿಕ್ಕಾಪಟ್ಟೆ ವಿಡಿಯೋಗಳು ಕೊಡಬೇಕು ಅಂದ್ಬಿಟ್ಟು. ಸೊ ಇನ್ನೇನಕ್ಕೆ ತಡ, ಬನ್ನಿ ವ್ಲಾಗ್ ಒಳಗಡೆ ಹೋಗೋಣ. ಈ ಸತಿ ಮಾಡೋದಕ್ಕೆ ಯಾವ್ಯಾವ್ದು ವಸ್ತುಗಳು ಬೇಕು ಬನ್ನಿ ತೋರಿಸ್ತೀನಿ. ಯಾವಾಗಲೇ ನಾವು ವರ ಮಹಾಲಕ್ಷ್ಮಿನ ರೆಡಿ ಮಾಡಬೇಕಾದ್ರೆ ಮೊದಲು ಬೇಕಾಗಿರೋದು ಮಣೆ, ನಂತರ ಕಳಸದ ಬಿನಿಗೆ, ಆಮೇಲೆ ಸ್ಯಾರಿ ಅಂದ್ರೆ ಇದು ಸಪೋರ್ಟಿಗೆ, ಮತ್ತೆ ಇದು ಮುಖವಾಡಗಳು, ನ್ಯೂಸ್ ಪೇಪರು. ಇಲ್ಲಿ 2 ಟೈಪ್ ಆಫ್ ಮುಖವಾಡಗಳಿದೆಯಲ್ಲ, ಯಾಕೆ? ಅದೇನೆ, ಅದು ಸ್ಯಾರಿಗೆ ತಕ್ಕಂತೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಹಾಕೋಣ ಅಂತ. ಸರಿ. ಮತ್ತೆ ನ್ಯೂಸ್ ಪೇಪರು, ದಾರ, ಟೈನ್ ದಾರ, ಕಡ್ಡಿ, ಮತ್ತೆ ನಾವು ಉಡ್ಸುವಂತ ಸೀರೆ, ಲಕ್ಷ್ಮಿಗೆ ಉಡ್ಸುವಂತ ಸೀರೆ ವೆಲ್ವೆಟ್. ಇವತ್ತು ಲೈಟ್ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ತಗೊಂಡಿದೀವಿ. ಮತ್ತೆ ಗುಂಡು ಪಿನ್ ಬಾಕ್ಸ್ ಅಲ್ಲಿ ಇದೆ. ನಂತರ ಬರೀ ವರದ ಹಸ್ತ ಕೈಗಳು, ಬರೀ ಈ 2 ಕಾಲನ್ನ ಯೂಸ್ ಮಾಡದೆ ಈ ಸಲ ಏನೋ ವೆರೈಟಿ ಆಗಿ ಮಾಡೋಣ ಅನ್ಬಿಟ್ಟು ಥಿಂಕಿಂಗ್ ಮಾಡಿ ಮಾಡ್ತಾ ಇದೀವಿ. ಸರಿ ಭರತ್, ನೆಕ್ಸ್ಟ್ ಪ್ರೋಸೆಸ್ ಏನು? ಈಗ ಎಲ್ಲಾ ಐಟಮ್ಗಳು ಏನೇನ್ ವಸ್ತು ಬೇಕು ಅಂತ ಎಲ್ಲ ತೋರಿಸಿದ್ರಲ್ಲ, ಹೌದು. ನೆಕ್ಸ್ಟ್ ನಾವು ಮೊನ್ನೆ ತಿಳಿಸಿದ್ದು ವಿಡಿಯೋ ತರಾನೇ ನಾವು ಈ ಪೀಠಕ್ಕೆ ಈ ಕಳಸದ ಗಿಣಿಯನ್ನ ಕಟ್ಕೊಬೇಕು. ಯಾಕೆ ಅಂತ ನಾವು ಓದ್ ವಿಡಿಯೋ ಎಲ್ಲ ಹೇಳಿದ್ರಿ, ಯಾಕೆಂದ್ರೆ ಇದು ಅಲುಗಾಡಬಾರ್ದು. ಅಲುಗಾಡಿದ್ರೆ ನಮ್ಗೆ ಸ್ಯಾರಿ ಡ್ರಾಪ್ ಮಾಡೋದು ಮತ್ತೆ ಒಡವೆಗಳು ಹಾಕೋದು ಅಥವಾ ಹಿಂದೆ ಮುಂದೆ ವಾಲ್ ಆಡ್ತಿರ್ತದೆ, ಕಷ್ಟ ಆಯ್ತದೆ. ಅದಕ್ಕೋಸ್ಕರ ನಾವು ಕಟ್ಕೊಳ್ಳೇಬೇಕು. ಮತ್ತೆ ಪ್ರಾಮುಖ್ಯತೆ ಯಾವತ್ತು ಈಗಿನ ಕಾಲದಲ್ಲಿ ಏನಾಗೈತೆ ಅಂದ್ರೆ ಅದ್ಯಾವ್ದೋ ಲಕ್ಷ್ಮಿ ಕೂರ್ಸೋ ಸ್ಟ್ಯಾಂಡ್ ಅಂತೆ. ಆ ಲಕ್ಷ್ಮಿ ಕೂರ್ಸೋ ಸ್ಟ್ಯಾಂಡ್ ಬಂದಿರೋದ್ರಿಂದ ಎಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಮಾಡ್ತಾರೆ. ರೆಡಿಮೇಡ್ ಅಂದ್ರೆ ಈ ತರ ಪೀಠ ಬರಲ್ಲ, ಇದ್ರ ಮೇಲ್ಗಡೆ ಕಳ್ಸದ್ ಬಿನಿಗೆಯನ್ನ ಇಡ್ತಾರೆ. ಅದರನ್ನ ಮಾಡೋ ಬದಲು ನಾವೇ ಸ್ವಇಚ್ಛೆಯಿಂದ ಪ್ರಯತ್ನ ಪಟ್ಟಿ ಮಾಡಿದಾಗ ಅದು ಅತಿ ಹೆಚ್ಚು ಖುಷಿ ಆಯ್ತದೆ. ಅದಕ್ಕೋಸ್ಕರ ಏನೇ ಆಗಲಿ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಅದು ಬರ್ಲಿಲ್ಲ ಅಂದ್ರೂ ಪ್ರಯತ್ನ ಪಟ್ಟಾದ್ಮೇಲೆ ಒಂದು ತಕ್ಕ ಮಟ್ಟಕ್ಕೆ ಬರುತ್ತೆ. ಆಗ ನಿಮ್ಗೆ ಒಂದು ಖುಷಿ ಅನ್ನೋದಾಯ್ತದೆ. ಇದೇ ದಾರದಲ್ಲಿ ಅವರು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು. ಬನ್ನಿ ಭರತ್, ಕಟ್ಟಣ.
ನೋಡಿ ಫಸ್ಟ್ ಒಂದು ದಾರವನ್ನ ತಗೊಬೇಕು. ದಾರ ತಗೊಂಡು ಕಂಠಕ್ಕೆ ಕಟ್ಕೊಬೇಕು. ಕಂಠಕ್ಕೆ ಕಟ್ಟಾದ್ಮೇಲೆ ಒಂದು ದಾರ, 2 ದಾರ ಬರುತ್ತೆ. 2 ದಾರದಲ್ಲಿ ಒಂದು ದಾರ ಈ ಕಡೆ ಮತ್ತೆ ಇನ್ನೊಂದು ದಾರ ಹಿಂದಕ್ಕೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಟೈಟಾಗಿ ಕಟ್ಕೋಬೇಕು, ಯಾಕಂದ್ರೆ ಬಿಂದಿಗೆ ಅಳ್ಳಾಡ್ಬಾರ್ದಲ್ಲ. ಸೊ ಇಷ್ಟು ಡೀಟೇಲಾಗಿ ಯಾಕೆ ತೋರಿಸ್ತಾ ಇದ್ದೀವಿ ಅಂತ ಅಂದರೆ ಲಾಸ್ಟ್ ಟೈಮ್ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು, ಸೊ ಸ್ವಲ್ಪ ಡೀಟೇಲಾಗಿ ತೋರಿಸಿ ಅಂದ್ಬಿಟ್ಟು. ಸೊ ವಿಡಿಯೋ ಉದ್ದ ಆದರೂ ಪರವಾಗಿಲ್ಲ ಅಂದ್ಬಿಟ್ಟೆ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀವಿ. ಈ ಕಡೆ ಇಲ್ಲಿ ಕಟ್ಕೊಳ್ಳೋದು, ಸೊ ಫ್ರಂಟಲ್ಲಿ ಇಲ್ಲೊಂದು ಕಟ್ಕೋಬೇಕು, ಹಾಗೆ ಬ್ಯಾಕ್ ಸೈಡ್ ಬಂತು ಅಂತ ಅಂದರೆ ಇಲ್ಲೊಂದು ಕಟ್ಕೋಬೇಕು. ಸೊ ನೋಡ್ಬೋದು ಬಿಂದಿಗೆ ಇವಾಗ ಈ ಥರ ರೆಡಿ ಆಗುತ್ತೆ. ಸೊ ಈಗ ಹಾಗೆ ಆಪೋಸಿಟಲ್ಲಿ ಹಾಕಬೇಕು. ಈ ಕಡೆ ಹೇಗೆ ಹಾಕಿದ್ವೋ ಈ ಕಡೆ ಹೇಗೆ ಹಾಕೋದು ಅದೇ ಥರ ಈ ಕಡೆ ಒಂದು ಆ ಕಡೆ ಒಂದು. ಸೊ 4 ಕಡೆ ಬಿಗಿಯಾಗಿ ಇದು ಇರುತ್ತೆ. ಸೊ ಭರತ್ ಇವಾಗ 4 ಕಡೆನೂ ಕಟ್ಟಿದಾಯ್ತಾ? 4 ಕಡೆನೂ ಕಟ್ಟಿದಾಯ್ತು. ನೋಡಿ ಒಂಚೂರು ಅಳ್ಳಾಡಲ್ಲ, ಮತ್ತೆ ಎತ್ತೋದ್ರು ಒಂಚೂರು ನಿಮ್ಗೆ ಬಿದ್ದೋಗಲ್ಲ ಅಥವಾ ಶೇಕ್ ಆಗಲ್ಲ. ನೀವು ಇದನ್ನ ಎಲ್ಲಿ ಬೇಕಾದ್ರೂ ತಗೊಂಡೋಗ ಆಮೇಲೆ ಪ್ಲೇಸ್ಮೆಂಟ್ ಅಲ್ಲಿಗೆ ಇಟ್ಕೊಬಹುದು. ಈ ರೀತಿ ನೀವು ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಇಷ್ಟೇ ಏನು ಅಂದ್ರೆ ಕಡ್ಡಿ ಕಟ್ಲೇಬೇಕು. ಎಷ್ಟೋ ಜನ ಅಂದ್ರೆ ಒಬ್ರು ಯಾರೋ ಕಮೆಂಟ್ ಅಲ್ಲಿ ಹೇಳಿದಾರೆ ಇದೆಲ್ಲ ಕಟ್ಟಬಾರ್ದು, ಹಿಂಗೆಲ್ಲ ಮಾಡಬಾರ್ದು ಅಂದ್ರೆ ದೇವರು ಶಾಸ್ತ್ರವಾಗಿ ಮಾಡಿ ಅಂತ. ಯಾಕೆ ಇವೆಲ್ಲ ಅಂದ್ರೆ ನೀವು ಈಗ ಅಂಗಡಿಲಿ ಬೊಂಬೆ ಸಿಗ್ತವೆ, ಎಷ್ಟೋ ಜನ ಬೊಂಬೆನೆ ತಗೊಂಡೋಗಿ ಇಟ್ಬಿಟ್ಟಿರ್ತಾರೆ ಅಲ್ವಾ. ಆ ಬೊಂಬೆ ಒಳಗೆ ಯಾವ ರೀತಿ ಉಡ್ ಹಾಕಿರ್ತಾರೆ ಅದು ಹೇಳ್ಬೇಕು ಅಂದ್ರೆ ಸೀರೆನೇ ಅಲ್ಲ. ಅದನ್ನ ಏನ್ ಮಾಡ್ತಾರೆ, ಕಟ್ ಮಾಡ್ಬಿಟ್ಟು ನೆರಿಗೆ ತೆಗೆದು ಪಿನ್ ಹೊಡಿತಾರೆ ಅಷ್ಟೇ. ನಾವಾದ್ರೆ ನೆರಿಗೆ ತೆಗೆದು ಏನು ಕಾಣಿಸ್ದೇ ಇರಂಗೆ ಪ್ರತಿಯೊಂದು ಎಲ್ಲ ಫಿಲ್ಲಿಂಗ್ ಮಾಡ್ತೀವಿ. ಈ ರೀತಿ ಮಾಡಿದಾಗ ಅದನ್ನ ಶಾಸ್ತ್ರ ಅಲ್ಲ ಅನ್ನೋದು ತಪ್ಪು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇದು ಒಂದು ಯಾವುದೇ ಒಂದು ಮಾಡಿದಾಗ್ಲೂ ಶಾಸ್ತ್ರಬದ್ಧವಾಗೇ ಮಾಡ್ತಾರೆ. ಬಟ್ ಇದು ಸೇಫ್ಟಿ ಅಷ್ಟೇ. ಸೇಫ್ಟಿಗೋಸ್ಕರ ಇದನ್ನ ನಾವು ಕಟ್ಟಿರ್ತೀವಿ. ಇವಾಗ ನಾವು ಇದನ್ನೆಲ್ಲ ಕಟ್ಟಾಯ್ತಲ್ಲ, ನಂತರ ಕಡ್ಡಿ ಕಟ್ಕೊಬೇಕು. ಅದೇನೆ ಅವರು ಹೂವಿನ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಮಾಡಿದ್ರೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂದ್ರೆ ನಮ್ ದೇವರು ನಾವೇ ಮಾಡಿದ್ವಿ ಆದ್ರೆ ಏನು ಅಂದ್ರೆ ಏನೇ ಮಾಡಿ ಕಷ್ಟ ಬಿದ್ದು ಮಾಡಿ. ಅದಕ್ಕಾಗಿ 3 ಕಡ್ಡಿಯನ್ನ ತಾಂತೀವಿ. ಈ 3 ಕಡ್ಡಿಯಲ್ಲಿ ಫಸ್ಟ್ ಒಂದು ಕಂಠಕ್ಕೆ ಕಟ್ಟಬೇಕು. ಅದು 2 ಕೊಡಿ, ಯಾವ ತರ ಇಡೋದು ಅಂದ್ಬಿಟ್ಟು ಫಸ್ಟ್ ತೋರಿಸ್ಬಿಡೋಣ. ಇಲ್ಲಿಗೆ ಫ್ರಂಟಿಗೆನೆ ಕರೆಕ್ಟ್ ಇಲ್ಲಿಗೆ ಇಡಬೇಕು. ಸೊ ನೋಡಿ ಈ ತರ ಬರುತ್ತೆ ಕಡ್ಡಿ ಇಟ್ಟಾಗ. ಇದನ್ನ ಸ್ಟ್ರೈಟ್ ಮಾಡಬೇಡಿ, ಒಂಚೂರು ಕ್ರಾಸ್ ಗೆ ಇಟ್ಕೊಳ್ಳಿ. ಸೊ ಆ ಬೆನ್ಗೆ ಯಾವ ಕಡೆ ಹೋಗುತ್ತೋ ಅದಕ್ಕೆ ಕ್ರಾಸ್ ಗೆ ಒಂಚೂರು ಕ್ರಾಸ್ ಇದ್ದಾಗ ನಿಮಗೆ ಅದು ಚೆನ್ನಾಗಿ ಹೂವನ್ನು ಹಾಕಬಹುದು. ಇವಾಗ ಕಟ್ಟಿ ಪ್ರೊಸೆಸ್ ನೋಡಿ. ಒಂದ್ ಕಡ್ಡಿಗೆ ದಾರ ಕಟ್ಕೊಂಡಿದೀವಿ. ನಂತರ 2 ದಾರವನ್ನ ಮಾಡ್ಕೊಂಡು ಒಂದು ಚೂರು ಅಳ್ಳಾಡದೆ ಇರಂಗೆ ಅಂದ್ರೆ ಗಟ್ಟಿಗೆ ಕಟ್ಕೊಬೇಕಾಯ್ತದೆ ನೀವು. ಸೊ ಇಷ್ಟು ಡೀಟೇಲ್ ಆಗಿ ಯಾಕೆ ತೋರಿಸ್ತಾ ಇದೀವಿ ಅಂತ ಅಂದ್ರೆ ವಿಡಿಯೋ ಮತ್ತೆ ರೀಲ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಕಟ್ಟೋ ಪ್ರೋಸೆಸ್ನ ಒಂದು ಸ್ವಲ್ಪ ನಮಗೆ ಜಾಸ್ತಿ ತೋರಿಸಿ ಅಂತ ಹೇಳಿರೋ ಒಂದೇ ಕಾರಣಕ್ಕೆ ಇಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇರೋದು. ಯಾತಕ್ಕೋಸ್ಕರ ಅಂತ ಅಂದರೆ ಅವರು ಮನೆಗಳಲ್ಲಿ ಪ್ರಯತ್ನ ಪಡ್ತಿರ್ತಾರೆ. ಸೊ ನಾವು ಸ್ಟೆಪ್ಸ್ನ ಸಿಕ್ಕಾಪಟ್ಟೆ ಸ್ಕಿಪ್ ಮಾಡ್ತಾ ಇದ್ರೆ ಅವ್ರಿಗೂ ಕನ್ಫ್ಯೂಷನ್ಸ್ ಆಗುತ್ತೆ ಯಾವುದನ್ನ ಎಲ್ಲಿ ಕಟ್ಟಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಇಷ್ಟೊಂದು ಡೀಟೇಲಾಗಿ ತೋರಿಸ್ತಾ ಇರೋದು. ವಿಡಿಯೋ ಒಂದು ಸ್ವಲ್ಪ ಉದ್ದ ಆದರೂ ಪರವಾಗಿಲ್ಲ ಅಂದ್ಬಿಟ್ಟೆ ಈ ಸತಿ ನಾವು ಮಾಡ್ತಾ ಇರೋದು. ಸೊ ನೋಡ್ಬೋದು ಪ್ರೋಸೆಸ್ ಹೇಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಅವನದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂದು 2 ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಒಂದು ಕಡ್ಡಿ ಕಟ್ಕೊಂಡಿದ್ದಾಯಿತು. ಸೊ ಈ ಥರ ಟೈಟಾಗಿ ಕಟ್ಕೋಬೇಕು. ಮತ್ತೊಂದು ಕಡ್ಡಿ ಬರುತ್ತೆ. ಸೊ ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಬರುತ್ತೆ ನೋಡಿ. ಲೆಫ್ಟ್ ಸೈಡು ರೈಟ್ ಸೈಡು ಇದು ಅಷ್ಟೇ ಒಂಚೂರು ಅಳಗಾಡದೆ ಇರಂಗೆ ಕಟ್ಕೊಬೇಕಾಯ್ತದೆ. ಇದನ್ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಾನು 5 ವರ್ಷದಿಂದ ಕೂಡ ಮಾಡಿಲ್ಲ ಈ ತರ. ಈ ವರ್ಷ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಆಶಿಕ್ ಅವ್ರು ಬಂದು ಕೇಳಿದ್ರು, ಈ ರೀತಿ ನಮ್ಗೆ ಒಬ್ಬರಿಗೆ ಸಹಾಯ ಆಗ್ಲಿ, ವರಮಹಾಲಕ್ಷ್ಮಿ ಅಲ್ವಾ, ಇದನ್ನ ಮಾಡಿ ಅಂತ ಅವ್ರು ಕೇಳಿದ್ರು. ಮತ್ತೆ ನಾನು ಅವ್ರಿಗೆ ಸಜೆಷನ್ ಕೊಟ್ಟೆ. ಅದರಿಂದ ಏನಾಯ್ತು ಅಂದ್ರೆ ಈ ರೀತಿ ಮಾಡ್ಬೋದಲ್ಲ, ಅವರು ಕಲ್ತ್ಕೊಂತಾರೆ, ಅವ್ರ ಮನೇಲೂ ಒಂದು ಸ್ಯಾರಿನ ಜಾಪ್ ಮಾಡೋರು ಚೆನ್ನಾಗಿ ಆಗ್ತಾರೆ ಅನ್ನೋ ಉದ್ದೇಶದಿಂದ ಮಾತ್ರ ಈ ರೀತಿ ವಿಡಿಯೋನ ಮಾಡ್ತಿರೋದು. ನೋಡ್ಬೋದು ಈ ತರ ಕಟ್ಟೋ ವಿಧಾನ. ಸೊ ಇಲ್ಲೂ ಕಟ್ಟಿದಾಯಿತು, ಇಲ್ಲೂ ಕಟ್ಟಿದಾಯಿತು. ಸೊ ನಿಮ್ಗೆ ಕಟ್ಟೆಲ್ಲ ಆಗಿದ್ಮೇಲೆ ಈ ತರ ಕಾಣುತ್ತೆ ನಮ್ಮ ಬಿಂದಿಗೆ. ನೋಡಿ ಈ ಸೈಡ್ ಬಂದಾಗ ಪೂರ ನಿಮ್ಗೆ ಹಿಂದೆ ಮುಂದೆ ಈ ಕಡ್ಡಿ ಅಳ್ಳಾಡುತ್ತೆ ಅಲ್ವಾ. ಇದು ನಮ್ಗೆ ಭದ್ರತೆ ಬೇಕು, ಅಳ್ಳಾಡಬಾರ್ದು. ನೋಡಿ ಈ ಕಡೆನೂ ಒಂದ್ ಸ್ವಲ್ಪ ಅಳ್ಳಾಡುತ್ತೆ, ಈ ಕಡೆನೂ ಅಳ್ಳಾಡುತ್ತೆ. 2 ಕಡೆನೂ ಕೂಡ ಇಲ್ಲಿ ಅಳ್ಳಾಡುತ್ತೆ. ಅದರಿಂದ ಏನ್ ಮಾಡಬೇಕು, ಈ ಜಾಗದಲ್ಲಿ ಒಂದು ದಾರವನ್ನ ಕಟ್ಕೊಬೇಕು. ಯಾವ ಕಡೆ ಅಳ್ಳಾಡುತ್ತೋ ಆ ಕಡೆ ಒಟ್ಟಲ್ಲಿ 2 ಕಡೆನೂ ಕಟ್ಕೊಂಡ್ರು ಬೆಸ್ಟ್. ಇವಾಗ ಹಿಂಗಿದ್ಯಾ, ಈ ದಾರನ ಮುಂದೆಯಿಂದ ಎಳ್ಕೊಳ್ಳಿ. ಮುಂದೆಯಿಂದ ಎಳ್ಕೊಂಡು ಈ ದಾರದ ಒಳಗೆ ಹಾಕೊಳ್ಳಿ. ಬಟ್ ಆದ್ರೆ ಇದು ನಿಮ್ಗೆ ಇಲ್ಲಿ ಮೇಲ್ ಬರಬೇಕು ದಾರ. ಈ ಕೆಳಗೆ ಹೋಯ್ತು ಅಂದ್ರೆ ಪೂರ ಇದಕ್ಕೆ ಹೋಗುತ್ತೆ, ಬೇಸ್ಮೆಂಟ್ಗೆ ಹೋಗುತ್ತೆ. ನೀವು ಮೇಲಿಂದ ಎಳ್ಕೊಬೇಕು. ಸೊ ಭರತ್ ಇವಾಗ ಕಟ್ಟಿದಾಯ್ತು ಕಡ್ಡಿಗಳೆಲ್ಲ, ನೆಕ್ಸ್ಟ್ ಪ್ರೋಸೆಸ್ ಏನು? ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸಪೋರ್ಟಿಂಗ್ ಅಂದ್ರೆ ಇದು ಸೀರೆ ತೋರಿಸಿ ಅದು ಹೇಗಿದೆ.
ಸೊ ಇದೇ ಗೈಸ್ ಸಪೋರ್ಟಿಂಗು. ಸೊ ಇದು ಎಲ್ಲಿ ಬರುತ್ತೆ? ಅಂದ್ರೆ ಇದು ಇಲ್ಲಿ ಬಂದು ಸೊಂಟದ ಭಾಗದಲ್ಲಿ ನಾವು ಕೊಡ್ತೀವಿ. ಓಕೆ. ಇದನ್ನ ಏನ್ರಲ್ಲಿ ಮಾಡಿದೀವಿ ಅಂದ್ರೆ ಏನು ಅಷ್ಟು ಗಾಬರಿ ಇಲ್ಲ, ಬರೀ ಸೀರೆ. ಓಕೆ. ಸೀರೆ ಇದೆಲ್ಲ ಚಿಕ್ಕದಾಗಿ ಫೋಲ್ಡ್ ಮಾಡ್ಬಿಟ್ಟು ಅದನ್ನ ರೋಲ್ ಮಾಡಿದೀವಿ. ತಿರ್ಗಾ ಇನ್ನೊಂದು ಸೀರೆನ ರೋಲ್ ಮಾಡಿದೀವಿ ದಪ್ಪ ಬರಕ್ಕೋಸ್ಕರ ಓಕೆ. ಅಷ್ಟೇ. ರೋಲ್ ಮಾಡಿ ಎರಡ್ ಸೀರೆ ನೋಡಿ ಇಲ್ಲೊಂದು ಕಾಣಿಸುತ್ತೆ, ಓಕೆ. ಇದೊಂದು ಸೀರೆ, ಎರಡ್ ಸೀರೆನ ರೋಲ್ ಮಾಡಿ ದಪ್ಪ ಮಾಡಿದೀವಿ. ಯಾಕೆಂದ್ರೆ ನೆರಿಗೆನು ಮುಂದೆ ಚೆನ್ನಾಗಿ ಬರುತ್ತೆ, ಸೇಫ್ಟಿ ಅನ್ನೋದು ಚೆನ್ನಾಗಿರುತ್ತೆ. ಸೊ ಭರತ್ ಇದಾಯ್ತು, ಇದನ್ನ ಹೇಗೆ ಕಟ್ತೀರಾ ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಬನ್ನಿ ಫ್ರೆಂಡ್ ತೋರಿಸ್ಕೊಡ್ತೀನಿ. ಓಕೆ. ನೋಡಿ ಫಸ್ಟ್ ಇದನ್ನ ಇಲ್ಲಿಗೆ ಒಂದು ದಾರ ಕಟ್ಕೊಬೇಕು. ಅಂದ್ರೆ ಇದು ದಾರ ಒಂಚೂರು ಉದ್ದ ಬಿಟ್ಕೊಬೇಕು, ನಂತರ ಈ ದಾರನ ಗಂಟು ಕಟ್ಕೊಬೇಕು. ಸೊ ಇದು ಎರಡ್ ಕಡೆನೂ ಕಟ್ಬೇಕಾ? ಫಸ್ಟ್ ಒಂದ್ ಕಡೆ ಕಟ್ಟಿ ಇನ್ನೊಂದ್ ಕಡೆಗೆ ಸುತ್ತು ಬರುತ್ತಲ್ಲ, ಆಗ ನಿಮ್ಗೆ ಕರೆಕ್ಟ್ ಆಗುತ್ತೆ. ಇದನ್ನ ಇಲ್ಲಿ ಇಟ್ಕೊಂಡು ಹಿಂಗೆ ಬರುತ್ತೆ. ಓಕೆ. ಇದನ್ನ ಎಳ್ಕೊಬೇಕು. ಇದು ದಾರ ಏನಾದ್ರು ಚಿಕ್ಕದಾದಾಗ ಎಕ್ಸ್ಟೆನ್ಷನ್ ದಾರನ ಕಟ್ಕೊಳ್ಳಿ ಅದಕ್ಕೆ. ಇದೇ ತರ ಪ್ರೋಸೆಸ್ ಕಟ್ಟೋದು. ಸೊ ಕೊನೆಯದಾಗಿ ನಿಮ್ಗೆ ಈ ತರ ಕಾಣುತ್ತೆ. ಭರತ್ ಇದು ಸೈಜು ದೊಡ್ಡದಾದಷ್ಟು ಚೆನ್ನಾಗಿ ಕಾಣುತ್ತಾ? ಅಂದ್ರೆ ನಿಮ್ಗೆ ಇದು ದಪ್ಪ ಆದಷ್ಟು ನೆರಿಗೆ ಮುಂದೆ ಬರುತ್ತೆ. ಓಕೆ. ನಿಮ್ಗೆ ನೆರಿಗೆ ಹಿಂದಕ್ಕೆ ಹೋಗಲ್ಲ, ಇಲ್ಲಿ ನಿಮ್ಗೆ ಸ್ಟೆಪ್ ಚೆನ್ನಾಗಿ ಬರುತ್ತೆ. ಸರಿ 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 ಸರಿ. ಸೊ ಇವಾಗ ಮುಂದಿನ ವಿಧಾನ ಏನು ಅಂತ ಅಂದ್ರೆ, ನಮ್ಮ ಕೈ ಇದೆಯಲ್ಲ ಇನ್ನೊಂದು ಬ್ರೋ, ಸೊ ಈ ಕೈಗೆ ಒಳಗಡೆ ಪೇಪರ್ ಹೇಗೆ ರೋಲ್ ಮಾಡೋದು ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ಪ್ರೋಸೆಸ್ ಭರತ್ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ. ಸೊ ಇದಕ್ಕೆ ಏನೇನು ಬೇಕು? ಮೇನ್ ಬಂದು ಪೇಪರು ಮತ್ತೆ ಈ ತರ ದಾರ ಅವರು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಲಿ. ಓಕೆ. ನಾವು ಅರ್ಜೆಂಟಿಗೆ ಮನೇಲಿ ಇತ್ತು ಅಂದ್ಬಿಟ್ಟು ನಾವು 3 ಕಲರ್ ದಾರನ ಯೂಸ್ ಮಾಡ್ತಾ ಇದೀವಿ. ಅದು ಅವ್ರ ಇಷ್ಟ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಟೈನ್ ದಾರ ಬಿಟ್ಟು. ಭರತ್ ಇವಾಗ ಇದಕ್ಕೆ ಮಾಡುವ ವಿಧಾನ ಹೇಗೆ ಅಂತ ತಿಳಿಸ್ಕೊಡ್ತೀರಾ? ಬನ್ನಿ. ಇದು ನೋಡಿ ನ್ಯೂಸ್ ಪೇಪರ್ನ ತಗೊಬೇಕು. ನ್ಯೂಸ್ ಪೇಪರ್ ಅಲ್ಲಿ ಈ ತರ ದೊಡ್ಡ ಶೀಟ್ ಇರುತ್ತಲ್ಲ, ಈ ರೀತಿ ದೊಡ್ಡ ಶೀಟ್ ಗಳಿರೋದನ್ನ ಒಂದು 3 ಶೀಟ್ ಅನ್ನ ನೀವು ತಗೊಬೇಕು. 3 ಶೀಟ್. ಈಗ ಫಸ್ಟ್ ಸದ್ಯಕ್ಕೆ ಒಂದು 3 ಶೀಟ್ ಅನ್ನ ನೀವು ತಗೊಬೇಕಾಯ್ತದೆ. ಓಕೆ. ನಿಮಗೆ ಜಾಸ್ತಿ ದಪ್ಪ ಬೇಕು ಅಂದ್ರೆ ಇನ್ನು ನೀವು ಜಾಸ್ತಿ ತಗೊಂಡ್ರು ನಡೀತದೆ, ಅದೇನು ಇಷ್ಟೇ ತಗೊಬೇಕು ಅಂತ ಇಲ್ಲ. ನಮಗೆ ಅವಾಗಿಂದ ಇದನ್ನ ಮಾಡಿ ರೂಢಿ ಅಲ್ವಾ, ಅದಕ್ಕೋಸ್ಕರ ಈ ಕೈಗೆ ಇಷ್ಟ ಹಾಕಿದ್ರೆ ಸಾಕಾಯ್ತದೆ. ನೋಡಿ 3 ತಗೊಂಡಾದ್ಮೇಲೆ ಒಂದು ಶೀಟನ್ನ ಈ ರೀತಿ ಮರ್ಚ್ಕೊಬೇಕು. ಕಾಣಿಸ್ತಾ ನಿಮಗೆ? ಈ ರೀತಿ ಮರ್ಚ್ಕೊಬೇಕು. ಈ ರೀತಿ ಮರ್ಚಿ ಇದನ್ನ ಬೆಂಡ್ ಮಾಡ್ಕೊಬೇಕು ಸಮಕ್ಕೆ. ಓಕೆ. ಇದೇ ತರ 3 ಶೀಟ್ನು ಕೂಡ ಮಾಡ್ಕೊಬೇಕಾಯ್ತದೆ. ಸರಿ. ನೋಡಿ ಈ ರೀತಿ 3 ಶೀಟ್ನು ಕೂಡ ಈ ರೀತಿ ಸಮವಾಗಿ 1 2 ಮತ್ತು 3 ಅರ್ಥ ಆಯ್ತಾ? ಈ ರೀತಿ 3 ಶೀಟ್ ಕೂಡ ನೀವು ಒಂದೇ ಸಮದಲ್ಲಿ ಮರ್ಚ್ಕೊಬೇಕು. ನಂತರ ದಾರವನ್ನು ತಗೊಬೇಕು. ನೋಡಿ ಈ ಜಾಗ ಇದೆಯಲ್ಲ ಸ್ಟಾರ್ಟಿಂಗ್, ಹೌದು, ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ದಾರನ ತಗೊಂಡು ಫಸ್ಟು ಸುತ್ಕೊಬೇಕು. ಈ ರೀತಿ ನಿಮ್ಗೆ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಲ್ಲಿ ಸುತ್ಕೊಳ್ಳಿ ಇದನ್ನು. ನೋಡಿ ಈ ರೀತಿ ಆಯಿತಾ? ಈ ರೀತಿ ಆದಮೇಲೆ ಒಂದು ಕೈಯನ್ನು ತಗೊಬೇಕು. ಓಕೆ. ಇದನ್ನು ತಗೊಂಡು ಈ ಹೋಲ್ ಇದೆ ನೋಡಿ, ಹೌದು, ಈ ಹೋಲ್ ಒಳಗೆ ಇದನ್ನು ಹಾಕಬೇಕು. ಓಕೆ. ಬಟ್ ಆದರೆ ಇದು ಲೂಸ್ ಆಗೈತೆ ಅಲ್ವಾ, ಅದರಿಂದ ಏನು ಮಾಡಬೇಕು, ತಿರ್ಗಾ ಶೀಟನ್ನು ತಗೊಬೇಕು. ಇದು ನಿಮಗೆ ಅರ್ಧ ಇರೋ ಶೀಟು, ಅಂದರೆ ಇದರಲ್ಲಿ ಅರ್ಧ ಶೀಟ್ ಬರಬೇಕು. ಈ ರೀತಿ ಅರ್ಧ ಶೀಟ್ ತಗೊಂಡು ಮರ್ಚ್ಕೊಬೇಕು. ನೀವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಇದೆಯಲ್ಲ, ಯಾಕೆಂದ್ರೆ ಇದು ನಮಗೆ ಓಲೊಳಕ್ಕೆ ಹೋಗುತ್ತೆ, ಇಲ್ಲಿ ಲೂಸ್ ಆಗುತ್ತೆ. ಅದರಿಂದ ಏನು ಮಾಡಬೇಕು, ಇದನ್ನ ನಾವು ಟೈಟ್ ಮಾಡ್ಕೊಬೇಕು. ಓಕೆ ಓಕೆ ಓಕೆ.
ಅದಕ್ಕೂ ದಾರ ಸುತ್ತಬೇಕಾ? ನೀವು ದಾರ ಸುತ್ತಲಿಲ್ಲ ಅಂದರೆ ಬಿಟ್ಕೊಳುತ್ತೆ ನೋಡಿ. ಇವಾಗ ದಾರ ಇಲ್ಲೇ ಇದೆ ಅಲ್ವಾ, ಅದನ್ನು ನೀವು ಇಲ್ಲಿ ಎಳ್ಕೊಳ್ಳಿ. ಇಲ್ಲಿ ಎಳ್ಕೊಂಡು ಈ ರೀತಿ ಇದನ್ನು ಸುತ್ಕೊಳ್ಳಿ. ಮತ್ತು ಇದನ್ನು ಇದ್ರೊಳಗೆ ಹಾಕಿ ನೋಡಿ. ಇದು ಒಳಗೆ ಹೋಗೋಕ್ಕೆ ಒಂಚೂರು ರಿಸ್ಕ್ ಆಗಬೇಕು ನೋಡಿ. ಈಗ ನೀವು ಏನೇ ಅಂದರೂ ಬೀಳಲ್ಲ. ಸೊ ನೋಡ್ಬೋದು ಗಾಯ್ಸ್, ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಇದಕ್ಕೆ. ಸೊ ಪೇಪರನ್ನ 3 ಪೇಪರ್ನ ಸುತ್ತಿ ಈ ಥರ ಮಾಡಿದ್ದೀವಿ. ಮತ್ತು ಇಲ್ಲೊಂದು ಪೇಪರ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಯಾಕಂದರೆ ಇಲ್ಲಿ ಟೈಟಾಗಿ ಕೂರಬೇಕು ಅಂದ್ಬಿಟ್ಟು. ನೋಡಿ, ಇದು ಟೈಟಾಗಿ ಎಲ್ಲ ಕುತ್ಕೊಂಡಾದ್ಮೇಲೆ ಇದು ವರದ ಹಸ್ತ ಅಂದರೆ ನಮಗೆ ಈ ರೀತಿ ಆಶೀರ್ವಾದ ಮಾಡುತ್ತಾ ಇರುವಂಥ ಕೈ ಇದು. ಓಕೆ ಅಲ್ವಾ? ಇದು ನಮ್ಗೆ ಯಾವ ರೀತಿ ಬೇಕು ಅಂದರೆ ಈ ಶೇಪಲ್ಲಿ ನಮಗೆ ಬರಬೇಕು. ಯಾವ ಶೇಪ್ ತೋರಿಸಿ? ಅಂದರೆ ಇಲ್ಲಿ ಇದು ಹಿಂಗೆ ಬೆಂಡ್ ಆಗಬೇಕು. ಓಕೆ 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 ಅಲ್ವಾ? ಈ ರೀತಿ ಬೆಂಡ್ ಆಗಬೇಕು ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿದೆಯಲ್ಲ ದಾರ, ಈ ದಾರಾನ ಇಲ್ಲಿಗೆ ಸುತ್ತಬೇಕು. ಓಕೆ, ಅಂದರೆ ನಮ್ಗೆ ಎಷ್ಟು ಬೆಂಡ್ ಬೇಕೋ ಅಷ್ಟು. ತಿರ್ಗಾ ಇಲ್ಲೇ ಒಂದು 2 ರೌಂಡ್ ಹಾಕಿ ನಂತರ ಇದನ್ನು ಇಲ್ಲಿಗೆ ಎಳ್ಕೊಬೇಕು. ಓಕೆ ನೋಡಿ, ಇಲ್ಲಿಗೆ ದಾರ ಸುತ್ತಬೇಕು. ದಾರ ಸುತ್ತ ಆದಮೇಲೆ ನಿಮಗೆ ಇಲ್ಲಿದೆಯಲ್ಲ ಈ ದಾರ, ಇಲ್ಲಿ ನಿಮಗೆ ದಾರ ಬಂದಿದೆ. ಸರಿ, ಈ ದಾರಾನ ನೀವು ಈ ಥರ ಹಿಂಗೆ ಕ್ಲೋಸ್ ಮಾಡಬೇಕು. ಆ ದಾರದ ಮೇಲೆ ಸುತ್ತಿದಾಗ ನಿಮ್ಗೆ ಏನಾಗುತ್ತೆ, ಈ ರೀತಿ ನಿಮ್ಗೆ ಒಳಕ್ಕೆ ಹೋಗುತ್ತೆ ಇದು. ಓಕೆ, ಅಷ್ಟು ನಿಮಗೆ ಪ್ರಾಬ್ಲಮ್ ಅನ್ನೋದು ಮುಂದಕ್ಕೆ ಆಗಲ್ಲ. ಅದು ನೋಡಿ, ಈ ರೀತಿ ದಾರವನ್ನು ಸುತ್ಕೊಬೇಕು. ಇದೆಲ್ಲ ಆದಮೇಲೆ ಇಲ್ಲಿಂದ ನೀವು ನ್ಯೂಸ್ ಪೇಪರ್ನ ಕವರ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ತೋರಿಸೋದ್ನೆಲ್ಲ ಇದು ಒಳಕ್ಕೆ ಹೋಗಂಗೆ ಅದೇ ರೀತಿ ಮಲ್ಚ್ ಮಾಡ್ಕೊಬೇಕು. ಇಲ್ಲಿ ಸುತ್ತಿ ದಾರವನ್ನು ಸುತ್ತಬೇಕು. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಈ ಕೈಯನ್ನು ನೀವು ಮಾಡ್ಕೊಂಡು ಅಷ್ಟು ಪೇಪರ್ಗಳು ನೋಡಿ. ಇದೆಲ್ಲ ಆದಮೇಲೆ ತಿರ್ಗಾ ಅದೇ ರೀತಿ ರೋಲ್ ಮಾಡ್ಕೊಂಡು ಅವಲ್ಲಿ ನಿಮಗೆ ಕೈ ಪಂಚಲೋಹ ಇತ್ತು, ಅದ್ರ ಮೇಲೆ ನಾವು ನ್ಯೂಸ್ ಪೇಪರ್ನ ರ್ಯಾಪ್ ಮಾಡಿದ್ದೀವಿ. ರ್ಯಾಪ್ ಮಾಡಿ ದಾರಾನ ಸುತ್ತಾ ಇದ್ದೀವಿ. ಅದೇ ರೀತಿ ನಿಮ್ಗೆ ಇಲ್ಲಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಮಾಡ್ಕೊಬೋದು. ನೋಡಿ, ಇದು ಲಾಸ್ಟು ಅಷ್ಟೇ. ಈ ಹಸ್ತಪಾದ ಇದಿದೆಯಲ್ಲ, ಇದು ಹಸ್ತ, ವರದ ಹಸ್ತನ ನೀವು ಸ್ಟ್ರೈಟ್ ಕೂಡ ಹಿಂಗೆ ಇಟ್ಕೊಬೋದು, ಅಥವಾ ಹಿಂಗೆ ಕೂಡ ಬೆಂಡ್ ಮಾಡ್ಕೊಬೋದು. ಕೆಲವು ಸ್ಟ್ರೈಟ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಹಿಂಗೆ ಬೆಂಡ್ ಮಾಡ್ತೀವಿ. ಸರಿ ಸರಿ ಸರಿ, ಆಗ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ನೋಡಿ, ಈ ಥರ ಅಷ್ಟಪಾದ ಇದ್ದಿದ್ದು ಬರೋ ತೋರಿಸಿ. ಅದು ಈ ಥರಗೆ ಚೇಂಜ್ ಓವರ್ ಮಾಡಿದ್ದಾರೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಪ್ರೋಸೆಸ್ ಹೇಗೆ, ಪ್ರೊಸೀಜರ್ ಹೇಗೆ ಅಂದ್ಬಿಟ್ಟು ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀವಿ. ಆಲ್ರೆಡಿ ಹೇಳ್ದಂಗೆ ನೀವೆಲ್ಲ ಒಂದೇ ಮಾಡಬೇಕು. ಏನು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನನಗೂ ಇದೇ ಥರ ಕಂಟೆಂಟ್ಸು ಸಿಕ್ಕಾಪಟ್ಟೆ ಕೊಡಬೇಕು ಅಂದ್ಬಿಟ್ಟು ಆಸೆ ಆಗುತ್ತೆ. ಸೊ ಭರತ್ ಅವ್ರದ್ದು ಇನ್ಸ್ಟಾಗ್ರಾಮ್ ID ನಂಬರು ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೂ ಇದೇ ಥರ ವರಮಹಾಲಕ್ಷ್ಮಿನ ಡೆಕೋರೇಟ್ ಮಾಡಬೇಕು ಅಂತ ಇತ್ತು ಅಂದರೆ ಅವ್ರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ಭರತ್ ನನ್ನ ಚಾನಲಿಂದ ಬಂದರೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಓಕೆ, ಅದೇ ತರ ಬ್ರೋ, ನಮಗೆ ಮೇನ್ ಬಂದು ಡಿಸ್ಕೌಂಟ್ಗಿಂತ ಅವರೇ ಕಲ್ತಿ ಇದನ್ನ ಮಾಡಬೇಕು ಅನ್ನೋ ನಮ್ಗೆ ಆಸೆ. ಅಂದ್ರೆ ಯಾರೋ ನಿಮ್ಮ ಯೂಟ್ಯೂಬ್ ಚಾನಲ್ ಆಗ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಅದನ್ನ ಪ್ರಯತ್ನ ಪಟ್ಟೆ ಅಂತ ನಮ್ಗೆ ಹೇಳ್ತಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಕೊಡ್ತದೆ. ಅವರು ನಮ್ಗೆ ಆರ್ಡರ್ ಕೊಡಬೇಕು ಅಥವಾ ನಾವು ಮಾಡ್ಕೊಡ್ತೀವಿ ಅಂತ ನಾನು ಕೇಳಲ್ಲ. ಅವರು ಪ್ರಯತ್ನ ಪಟ್ಟಿ ಮಾಡ್ತಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತದೆ. ನೆಕ್ಸ್ಟ್ ವಿಧಾನ ನೋಡಿ, ಅವಾಗಲೇ ಏನು ತೋರ್ಸೋದ್ರಿ ಅಂದ್ರೆ ಕೈ ವರದ ಹಸ್ತನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರ್ಸೋದ್ರಿ ಅಲ್ವಾ. ಈಗ ಅದನ್ನ ಈ ಕಳಸದ ಬಿಂದಿಗೆಗೆ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನೋಡಿ, ಫಸ್ಟ್ ಒಂದು ಕೈಯನ್ನ ಈ ತುದಿ ಇದೆಯಲ್ಲ, ಈ ತುದಿ ಭಾಗವನ್ನ ಈ ಕಂಠ, ಈ ಕಂಠದ ಹತ್ರ ಇಟ್ಕೊಂಡು ಇದನ್ನ ಕಟ್ಕೊಬೇಕಾಯ್ತದೆ. ನೋಡಿ, ಇದನ್ನ ಕಟ್ಟಿದೀವಿ. ಬಲಗಡೆ ಹಸ್ತವನ್ನ ಕಟ್ಟಿದೀವಿ. ಈಗ ಎಡಗಡೆ ಹಸ್ತವನ್ನ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅದೇ ರೀತಿ ಈ ಕಂಠದ ಹತ್ರ ಈ ಕಡ್ಡಿ ಇದೆಯಲ್ಲ, ಆ ಕಡ್ಡಿ ತವ ಇದನ್ನ ಇಟ್ಕೊಬೇಕಾಯ್ತದೆ. ನಂತರ ಕಡ್ಡಿ ಸಪೋರ್ಟ್ ಅನ್ನ ತಗೊಂಡು ನೀವು ಇದನ್ನ ಕಟ್ಕೊಬೇಕಾಯ್ತು. ನೋಡಿ, ಅದೇ ಅವಲ್ಲಿ ಹೇಳದ್ನಲ್ಲ, ಅದೇ ರೀತಿ ಸಪೋರ್ಟ್ ಆಗಿ ನೀವು ಕಟ್ಕೊಬೇಕಾಯ್ತದೆ. ಒಂದು ಚೂರು ಅಳಗಾಡದೇ ಇರೋ ರೀತಿ ಕಟ್ಕೊಳ್ಳಿ ಅಷ್ಟೇ. ನಿಮಗೆ ಅನುಕೂಲ ಯಾವ ರೀತಿ ಬರುತ್ತೋ ಆ ರೀತಿ ಇದನ್ನ ಕಟ್ಟಿ. ಬಟ್ ಏನು ಅಂದ್ರೆ ಅಲಗಾಡಬಾರ್ದು. ಸೊ ಭರತ್, ಇವಾಗ 2 ಕೈಗಳು ಕಟ್ಟಿದೆ. 2 ಕೈಗಳನ್ನು ಈ ಕಂಠಕ್ಕೆ ಮತ್ತೆ ಕಡ್ಡಿ ಸಪೋರ್ಟ್ ಇಂದ ತಗೊಂಡು ಕಟ್ಟಿದೀವಿ. ಈ ಕೈನ ನಾವು ಒಂಚೂರು ಕ್ರಾಸ್ ಆದ್ರೂ ಮಾಡ್ಕೊಬಹುದು ಅಥವಾ ಸ್ಟ್ರೈಟ್ ಆದ್ರೂ ಮಾಡ್ಕೊಬಹುದು. ಸ್ಟ್ರೈಟ್ ಇದ್ರೆ ಒಂದು ಚೂರು ಅಷ್ಟು ಲುಕ್ ಬರಲ್ಲ ಅಂದ್ಬಿಟ್ಟು ನಾವು ಕ್ರಾಸ್ ಮಾಡಿದೀವಿ, ಟಿಲ್ಟ್ ಮಾಡಿರೋದು. ಅದನ್ನ ಯಾವ ರೀತಿ ಬೇಕಾ ಸ್ಟ್ರೈಟ್ ಆದ್ರೂ ಇಟ್ಕೊಳ್ಳಿ ಅಥವಾ ಕ್ರಾಸ್ ಆದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಅನುಕೂಲ. ಈಗ ಕೈ ಎಲ್ಲ ಕಟ್ಟಾದ್ಮೇಲೆ ನಮ್ಗೆ ಎದೆ ಭಾಗ, ಈ ಎದೆ ಭಾಗವನ್ನ ಮಾಡ್ಕೊಬೇಕು. ನೋಡಿ, ಕೈ ಕಟ್ಟಾದ ನಂತರ ಎದೆ ಭಾಗ ಮಾಡಬೇಕಾದ್ರೆ ಒಂದು ಟೈನ್ ದಾರ ತಗೊಬೇಕು. ಇಲ್ಲಿಗೆ ಈ ಕಡ್ಡಿಗೆ ನಾವು ದಾರವನ್ನು ಕಟ್ಕೊಬೇಕು.
ಇಲ್ಲಿ ಈ ಫ್ರಂಟ್ ಇಂದ ಈ ದಾರವನ್ನ ಬಿಟ್ಕೊಂಡು ಓಕೆ ನಂತರ ತಿರ್ಗಾ ಇಲ್ಲಿ ನಾವು ಒಂದು ಗಂಟನ್ನ ಕಟ್ಕೊಬೇಕಾಯ್ತದೆ ಈ ಕಡ್ಡಿಗೆ ಸಪೋರ್ಟ್ ಆಗಿ. ಸೊ ಭರತ್ ನೆಕ್ಸ್ಟ್ ನೋಡಿ ಎದೆ ಮಾಡಬೇಕಾದ್ರೆ ಇದು ಸೀರೆ, ಓಕೆ ಕಾಟನ್ ಸೀರೆ ಅಥವಾ ಕಾಟನ್ ಪಂಚೆ ಯಾವ್ದು ಬೇಕಾದ್ರೂ ತಗೊಳ್ಳಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಾಮೂಲಿ ಮರ್ಚಿಕ್ತಿರಲ್ಲ ಅದೇ ರೀತಿ ಮರ್ಚಿಕ್ಬಿಟ್ಟು ಇದನ್ನ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ನೀವು ದಾರ ಕಟ್ಟದ್ರಲ್ಲ ಅವಾಗಲೇ, ಹೌದು, ಈ ದಾರದ ಒಳಗೆ ನೀವು ಇದನ್ನ ಹಾಕಬೇಕಾಯ್ತದೆ. ಯಾಕೆ ಅವಾಗಲೇ ಲೂಸ್ ಬಿಟ್ಕೊಳ್ಳಿ ಅಂತ ಹೇಳಿದ್ನೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ, ಯಾಕೆಂದ್ರೆ ನಾವು ಸೀರೆನ ಅದು ಒಳಕ್ಕೆ ಹಾಕಬೇಕಾಯ್ತದೆ. ಓಕೆ ಸೊ ಭರತ್ ಎಲ್ಲ ಮುಗ್ದಿದೆ, ಇವಾಗ ಏನ್ ನೆಕ್ಸ್ಟ್ ಪ್ರೊಸೆಸ್? ಈಗ ಎದೆಗೆ ಸೀರೆ ಹಾಕಿದೀವಿ, ಓಕೆ ನೆಕ್ಸ್ಟ್ ಇದನ್ನ ಇನ್ನೂ ಒಂಚೂರು ದಪ್ಪ ಮಾಡ್ಕೊಳ್ಬೇಕು ಅಂದ್ರೆ ನ್ಯೂಸ್ ಪೇಪರ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ದಪ್ಪ ಬೇಡ ಅಂದ್ರೆ ಬೇಕಾ ಇಷ್ಟೇ ಸಾಕು. ನಾವು ಇನ್ನೊಂಚೂರು ದಪ್ಪ ಮಾಡ್ತೀವಿ, ಇದಕ್ಕೆ ನ್ಯೂಸ್ ಪೇಪರ್ ಹಾಕಿ ದಪ್ಪ ಮಾಡಿ. ಭರತ್ ನೆಕ್ಸ್ಟ್ ನೋಡಿ ಈಗ ಎದೆ ಭಾಗನ ಇನ್ನೂ ಒಂಚೂರು ದಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾವು ನ್ಯೂಸ್ ಪೇಪರ್ನ ತಗೊಬೇಕು. ನ್ಯೂಸ್ ಪೇಪರ್ನ ತಗೊಂಡು ಇಲ್ಲಿ ದಾರ ಕಟ್ಟಿದ್ರಲ್ಲ ಅವಾಗಲೇ, ಆ ದಾರದ ಒಳಗೆ ನಾವು ಇದನ್ನು ಹಾಕೊಬೇಕು. ನಂತರ ಫಸ್ಟು ಇಲ್ಲಿಗೆ ಶೇಪನ್ನು ತೆಗೆದಿರ್ತೀವಲ್ಲ, ಈ ಶೇಪ್ಗೆ ಕರೆಕ್ಟಾಗಿ ನಾವು ನ್ಯೂಸ್ ಪೇಪರ್ನ ಫಿಲ್ ಮಾಡ್ಕೊಬೇಕಾಯ್ತದೆ. ಓಕೆ ಆಮೇಲೆ ದಾರವನ್ನು ಇಲ್ಲಿಗೆ ಟೈಟು ಅಂದರೆ ನಮಗೆ ಶೇಪ್ ಬರಬೇಕಲ್ಲ, ಅದಕ್ಕೋಸ್ಕರ ಈ ದಾರನ ಇದರೊಳಗೆ ಸುತ್ತಬೇಕಾಯ್ತದೆ. ಸೊ ಭರತ್ ಇವಾಗ ಎದೆ ಭಾಗ ಫಿನಿಶ್ ಆಗಿದೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಏನು ಅಂದರೆ ಅದೇ ಓದ್ ವಿಡಿಯೋಲಿ ತೋರಿಸಿದ್ರಲ್ಲ ಅದೇ ರೀತಿ ಇದಕ್ಕೆ ಫಿಲ್ಲಿಂಗ್ಸ್ ಅನ್ನ ಮಾಡ್ಕೊಬೇಕು. ಅಂದ್ರೆ ವೆಲ್ವೆಟ್, ಓಕೆ ವೆಲ್ವೆಟ್ ಗಳನ್ನ ಹಾಕಿ ಮಾಡ್ಕೊಬೇಕಾಯ್ತು. ಇವತ್ತು ವೆಲ್ವೆಟ್ ಯಾವ ಕಲರು? ವೆಲ್ವೆಟ್ ಬಂದು ಸ್ಕೈ ಬ್ಲೂ ಕಲರ್ ಅನ್ನ ಯೂಸ್ ಮಾಡ್ತಿದೀವಿ. ಈ ರೀತಿ ಕಲರ್ ವೆಲ್ವೆಟ್. ಇದು ನೋಡಿ ಪೂರಾ ಪ್ಲೇನು. ಮೊನ್ನೆ ತೋರಿಸಿದ್ದಲ್ಲಿ ನಮ್ಗೆ ಚುಮ್ಕಿ ಇತ್ತು, ಬಟ್ ಇದು ನಮ್ಗೆ ಪೂರಾ ಪ್ಲೇನ್ ಸ್ಕೈ ಬ್ಲೂ ಕಲರ್ ವೆಲ್ವೆಟ್ ಅನ್ನ ಯೂಸ್ ಮಾಡ್ತೀವಿ. ಓಕೆ ಅದರ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಭರತ್ ಇವಾಗ ಪ್ರೋಸೆಸ್ ಮಾಡಿ ಮುಗಿಸಿದೀವಿ, ಇದ್ರ ಹೆಸರೇನು? ಇದು ಬಂದು ವೆಲ್ವೆಟ್ ನ ಎದೆಗೆ ಓಕೆ ಫಿಕ್ಸ್ ಮಾಡಿದೀವಿ, ಮತ್ತೆ ಕೈ ಕಾಲಿಗೆ ಫಿಕ್ಸ್ ಮಾಡಿದೀವಿ. ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಪ್ರೋಸೆಸ್. ನೆಕ್ಸ್ಟ್ ಬಂದು ಮೇನ್ ಬಂದು ಸ್ಯಾರಿ ಡ್ರಾಪಿಂಗ್. ಓಕೆ ಯಾವ ರೀತಿ ಸ್ಯಾರಿ ಈ ಲಕ್ಷ್ಮಿಗೆ ಉಡಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸ್ಯಾರಿ ಡ್ರಾಪಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ಯಾರಿನ ಫಸ್ಟ್ ಓಪನ್ ಮಾಡ್ಕೊಂಡು ಸೆರಗಿನ ಭಾಗ ಒಂದ್ ಕಡೆಗೆ ಬಿಡಬೇಕು. ನಂತರ ನೆರಿಗೆ ತೆಗಿತೀವಲ್ಲ ಅದನ್ನ ನಾವು ಒಂದ್ ಕಡೆ ಇಟ್ಕೊಬೇಕು. ಮತ್ತೆ ಸ್ಯಾರಿ ತೆಗಿಬೇಕಾದ್ರೆ ಕೆಲವ್ರಿಗೆ ಡಬಲ್ ಸ್ಟೆಪ್ ಬೇಕಾಯ್ತು ಅಂದ್ರೆ ಈ ರೀತಿ ಉದ್ದನೆ ಫೋಲ್ಡ್ ಮಾಡ್ಕೊಬೇಕಾಯ್ತದೆ. ಕೆಲವರಿಗೆ ಸಿಂಗಲ್ ಸ್ಟೆಪ್ ಬೇಕಾದವ್ರಿಗೆ ಈ ಸ್ಯಾರಿನ ಏನ್ ಮಾಡಬೇಕು, ಅರ್ಧಕ್ಕೆ ಫೋಲ್ಡ್ ಮಾಡಬೇಕು. ಸರಿ, ಪೂರಾ ಸ್ಯಾರಿ ಟೋಟಲ್ ಸ್ಯಾರಿನ ಹಾಫ್ ಸ್ಯಾರಿ ಆಗಿ ಕನ್ವರ್ಟ್ ಮಾಡ್ಕೊಂಡು ಮರ್ಚ್ಕೊಬೇಕು. ಈ ರೀತಿ ಹಾಫ್ ಸ್ಯಾರಿ ಆಗಿ ಮಾಡ್ಕೊಬೇಕು ನೋಡಿ. ಈಗ ಸ್ಯಾರಿ ನೆರಿಗೆ ಯಾವ ರೀತಿ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟಕ್ಕೆ ಕೈಯನ್ನು ಹಿಂಗೆ ಇಟ್ಕೊಬೇಕು. ನಂತರ ನೀವು ಅದನ್ನ ಫೋಲ್ಡ್ ಮಾಡಬೇಕು. ಒಂದು ಫೋಲ್ಡ್ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಇದೇ ತರ ಪೂರಾ ಒಂದು ಚೂರು, ಒಂದು ದೊಡ್ಡದು ಒಂದು ಚಿಕ್ಕದು, ಒಂದು ದೊಡ್ಡದು ಚಿಕ್ಕದು ಮಾಡಿದೆ ಪ್ರತಿಯೊಂದು ನೆರಿಗೆ ಕೂಡ ಅದೇ ರೀತಿ ನೀವು ಫೋಲ್ಡ್ ಮಾಡ್ಬೇಕಾಯ್ತು ನೋಡಿ. ಸ್ಯಾರಿ ನೆರಿಗೆ ಎಲ್ಲ ತೆಗೆದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ದಾರವನ್ನ ಕಟ್ಕೊಂಡು ಇಲ್ಲಿ ಅಂದ್ರೆ ಯಾಕೆಂದ್ರೆ ನೆರಿಗೆ ಬಿಡಬಾರ್ದು ನೋಡಿ. ಸೀರೆ ಎಲ್ಲ ನೆರಿಗೆ ತೆಗೆದಾದ್ಮೇಲೆ ಈ ಕಳ್ಸದ ಬಿನಿಗೆಗೆ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸೊಂಟದ ಭಾಗದಲ್ಲಿ ಈ ನೆರಿಗೆಗಳನ್ನ ಹಿಂಗ್ ಉಲ್ಟಾ ಮಾಡಬೇಕು, ಅರ್ಥ ಆಯ್ತಾ? ಈ ರೀತಿ ಉಲ್ಟಾ ಮಾಡಿ ಈ ದಾರವನ್ನ ಹಿಂದೆಗಡೆ ಈ ರೀತಿ ಅದನ್ನ ನೀವು ಟೈಟ್ ಆಗಿ ನೆರಿಗೆ ಬಿಡದೇ ಇರಂಗೆ ಈ ರೀತಿ ಕಟ್ಕೊಬೇಕಾಯ್ತದೆ ನೋಡಿ. ಇದಕ್ಕೆ ಈ ಕಳಸದ ಬಿನಿಗೆಗೆ ಬಂದು ಸೀರೆನ ಕಟ್ಟಿದೀವಿ. ಈಗ ಸೆರಗು ಈ ಅರ್ಧ ಅಂದ್ರೆ ಒಂದು ಮಾರಷ್ಟು ಸೆರಗನ್ನ ಬಿಟ್ಕೊಂಡಿದೀವಿ. ಈ ಸೆರಗನ್ನ ನಾವು ಯಾವ ರೀತಿ ಮಾಡ್ಕೊಬೇಕು ಅಂದ್ರೆ ಕೆಲವರು ಸಿಂಗಲ್ ಆಗಿ ನೆರಿಗೆ ತೆಗಿತಾರೆ, ಬಟ್ ನಾವು ಟೋಟಲ್ ಫೋಲ್ಡ್ ಅನ್ನೋದು ಮಾಡ್ತೀವಿ. ಇಲ್ಲಿ ಹಿಂಗಿರೋದನ್ನ ಒಂದು ಸ್ಟೆಪ್ಪು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಇದು ಟೋಟಲ್ ಇಲ್ಲಿವರೆಗೂ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ನಂತರ ಇದನ್ನ ಇನ್ನೊಂದು ಫೋಲ್ಡ್, ಇದು ನಿಮಗೆ ಈಸಿ ಆಗುತ್ತೆ. ವಿ ಶೇಪ್ ಹಾಕಕ್ಕಾಗ್ಬೋದು ಅಥವಾ ಯಾವುದೇ ಒಂದು ಸೆರಗು ಹಾಕಬೇಕಾದ್ರೆ ಈ ರೀತಿ ತಗೊಂಡಾಗ ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಬೇಗನೂ ಆಗುತ್ತೆ ನೋಡಿ. ಈ ರೀತಿ ತಗೊಬೇಕು. ಈ ರೀತಿ ತಗೊಂಡು ಫಸ್ಟು ಬ್ಯಾಕ್ ಸೈಡ್ ಫಸ್ಟ್ ನೋಡಿ, ಬ್ಯಾಕ್ ಸೈಡ್ಗೆ ಹೋಗಿ ಅಲ್ಲಿಂದ ಈ ಫ್ರಂಟಿಗೆ ಬರಬೇಕು. ಇಲ್ಲಿಗೆ ಬಂದು ಇದನ್ನ ನಾನು ವಿ ಶೇಪಲ್ಲಿ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಸೆರಗು ಜಾಸ್ತಿ ಬಿಟ್ಕೊಂಡಿರೋ ಕಾರಣ ನಾವು ವಿ ಶೇಪಲ್ಲಿ ಇದನ್ನ ಹಾಕ್ತೀವಿ ನೋಡಿ. ಈ ತರ ವಿ ಶೇಪಲ್ಲಿ ಹಾಕಾದ್ಮೇಲೆ ಇಲ್ಲಿಗೆ ನೀವು ದಾರವನ್ನ ಹಾಕಬೇಕಾಯ್ತದೆ ಈ ಸೊಂಟದ ಭಾಗಕ್ಕೆ, ಯಾಕೆಂದ್ರೆ ಇದು ಮುಂದೆ ಬರುತ್ತೆ. ನೀವು ದಾರವನ್ನ ಹಾಕೊಂಡಾಗ ಏನಾಗುತ್ತೆ, ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ ನೋಡಿ. ಇದಕ್ಕೆ ಸೆರಗನ್ನ ಹಾಕಿದೀವಿ, ಮತ್ತೆ ನೆರಿಗೆಯನ್ನ ಸ್ಪ್ರೆಡ್ ಮಾಡಿದೀವಿ. ಯಾವುದೇ ಒಂದು ಸೆರಗನ್ನ ಹಾಕಬೇಕಾದ್ರೆ ಹೇಳ್ಕೊಟ್ಟೆ, ನಮ್ಮ ಬಲಭಾಗಕ್ಕೆ ಸೆರಗನ್ನ ಬಿಟ್ಕೊಂಡು
ನಂತರ ಉಲ್ಟಾ ಬಂದು ಈ ಕಡ್ಡಿಯ ಫಸ್ಟ್ ಒಳಕಾಕಿ ನಂತರ ಇಲ್ಲಿ ಮೇಲೆ ಎತ್ಕೊಂಡಿದ್ದೀವಿ. ಇದು ಸೆರಗು ಪಾರ್ಟ್ ಆಯಿತು. ನಂತರ ಇಲ್ಲಿ ನೆರಿಗೆ ಕಟ್ಟಿದ್ರಲ್ಲ, ಇದು ನೋಡಿ ಬೇಕಂದ್ರೆ ಬಿಚ್ಚಿ ತೋರಿಸ್ತೀನಿ. ಇಲ್ಲಿ ಕೊನೆ ಇದೆಯಲ್ಲ, ಈ ಕೊನೆಯನ್ನು ನಾವು ನೆರಿಗೆಯನ್ನು ತೆಗೆದು ಇಲ್ಲಿ ದಾರ ಕಟ್ಟಿದ್ರಲ್ಲ, ಆ ದಾರಕ್ಕೆ ನಾವು ಒಳಗೆ ಸಿಗಿಸ್ತಾ ಇದ್ದೀವಿ. ಆಗ ನಿಮಗೆ ಬಾರ್ಡ್ರು ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಎದ್ದು ಮೇಲ್ಗಡೆ ಬಾರ್ಡ್ರು ಕಾಣಿಸುತ್ತೆ. ಅದೇ ರೀತಿ ಕೂಡ ನಾವು ಇಲ್ಲಿ ಮಾಡಿರೋದು. ಬಾರ್ಡ್ರು ಕೂಡ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿವರೆಗೂ ಸೀರೆ ಉಡ್ಸಿದ್ದಾಯಿತು, ಸೀರೆ ಡ್ರಾಪ್ ಮಾಡಿದ್ದಾಯಿತು. ಈಗ ನಾನು ನಿಮಗೆ ಮೊದಲನೇ ವಿಡಿಯೋ ಮಾಡಬೇಕಾದ್ರೆ ಹೇಳಿದೆ, ಇದನ್ನು ಕೂತಿರೋ ಸ್ಟೈಲಲ್ಲಿ ಮಾಡ್ತೀವಿ ಅಂತ. ನಮಗಿಲ್ಲಿ ಕಾಲಿಲ್ಲ, ಯಾವ ರೀತಿ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಈ ನ್ಯೂಸ್ ಪೇಪರನ್ನು ಅಂದರೆ ಈ ರೀತಿ ರೋಲನ್ನು ಮಾಡಿ ಇದನ್ನು ದಪ್ಪ ಮಾಡ್ತೀವಿ. ದಪ್ಪ ರೋಲ್ ಮಾಡಿಬಿಟ್ಟು ಹಿಂಗೆ ಉದ್ದಕ್ಕೆ ಕೊಡ್ತೀವಿ. ಉದ್ದಕ್ಕೆ ಕೊಟ್ಟಾಗ ಅಥವಾ ಇಲ್ಲ ಸಿಂಗಲ್ ಇಲ್ಲಿಗೆ ಕೊಟ್ಟಾಗ ನಿಮಗೆ ಅದ್ಭುತವಾಗಿ ಕೂತಿರೋ ಸ್ಟೈಲಲ್ಲಿ ಕಾಣಿಸುತ್ತೆ ಅಂತ. ಗಾಯ್ಸ್ ನೋಡ್ಬೋದು, ಇವಾಗ ಕಂಪ್ಲೀಟ್ ಮಾಡಿದೀವಿ ಡ್ರಾಪಿಂಗು. ಸೊ ಭರತ್, ಇನ್ನೇನೇನು ಪೆಂಡಿಂಗ್ ಇದೆ ಅಂದರೆ ಈಗ ನಾವು ಸೆರಗು ಮತ್ತೆ ಡ್ರಾಪಿಂಗ್ ಮಾಡಿ ಹಾಕಿದೀವಿ ಲಕ್ಷ್ಮಿಗೆ. ಬಟ್ ಆದ್ರೆ ಈ ನೆರಿಗೆ ಇದೆಯಲ್ಲ, ನೆರಿಗೆಗೆ ಈ ಸಲ ಹೋದ್ ಸಲ ನಾವು ಗುಂಡ್ಪಿನ್ ಹಾಕಿಲ್ಲ. ಈ ಸಲ ಪ್ರತಿಯೊಂದು ನೆರಿಗೆನು ತೆಗೆದು ಗುಂಡ್ಪಿನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡೋದು. ಕಂಪ್ಲೀಟ್ ನೆರಿಗೆನ ಗುಂಡ್ಪಿನ್ ಹಾಕಿ ಯಾವ ರೀತಿ ಸ್ಪ್ರೆಡ್ ಮಾಡೋದು ಅಂತ ತೋರಿಸ್ಕೊಡೋಣ. ಯಾಕೆಂದ್ರೆ ಹೋದ್ ವಿಡಿಯೋಲಿ ಅದು ಮಾಡ್ಲಿಲ್ಲ, ಈ ವಿಡಿಯೋಲಿ ಅದನ್ನ ತೋರ್ಸೋಣ ಅಂದ್ಬಿಟ್ಟು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನೋಡ್ಬೋದು ಇನ್ನು ಜ್ಯುವೆಲ್ ವರ್ಕ್ಸ್ ಪೆಂಡಿಂಗ್. ಜ್ಯುವೆಲ್ ವರ್ಕ್ಸ್ ಮತ್ತೆ ಈ ಗುಂಡ್ಪಿನ್ ನೆಕ್ಸ್ಟ್ ಮುಖವಾಡ ಫೈನಲ್ ಟಚ್ ಅಪ್ ಆಗುತ್ತೆ. ಸೊ ಗೈಸ್ ನೋಡ್ಬೋದು, ಇವಾಗ ಕಂಪ್ಲೀಟ್ ಆಗಿದೆ. ಇಲ್ಲೆಲ್ಲ ಗುಂಡ್ಪಿನ್ ಹಾಕಿದ್ದಾರೆ. ಸೊ ಫೀಲ್ ಮಾಡ್ಬೋದು ನೋಡಿ, ಕಾಣಿಸ್ತಿದ್ಯಾ? ಸೊ ಇದೇ ಥರ ಕಂಪ್ಲೀಟ್ ಸ್ಯಾರಿಗೆ ಹಾಕಿದ್ದಾರೆ. ಸೊ ದಟ್ ಫ್ರಿಲ್ಸ್ ಎಲ್ಲ ಈ ಥರ ಕಾಣುತ್ತೆ. ಸೊ ಗುರುಗಳೇ, ಇನ್ನೇನು ಬರೀ ಜ್ಯುವೆಲ್ಸ್ ಹಾಕೋದೆ ಇವಾಗ. ಸೊ ಹಿಂದೆ ನೋಡ್ಬೋದು ಆಲ್ರೆಡಿ ಹಾಕ್ತಾ ಇದ್ದಾರೆ. ಭರತ್ ನೋಡಿ, ಯಾವುದೇ ಒಂದು ನಾವು ಕವರಿಂಗ್ ಮಾಡಬೇಕಾದ್ರೆ ಫೈನಲ್ ಟಚ್ ಅಪ್ ಬಂದು ಒಡವೆ. ನಾವು ಒಡವೆ ಎಷ್ಟು ಗ್ರ್ಯಾಂಡಾಗಿ ಹಾಕ್ತೀವಿ ಅಂದ್ರೆ ಅತಿ ಹೆಚ್ಚು ಜಾಸ್ತಿ ಹಾಕಿದ್ರು ಓವರ್ ಆಗುತ್ತೆ, ಅತಿ ಹೆಚ್ಚು ಕಡಿಮೆ ಹಾಕಿದ್ರು ಕಾಣಿಸಲ್ಲ. ನಮ್ಗೆ ನಾನು ಯಾವ್ದು ಬೇಕೋ ಅದನ್ನ ಇಟ್ಕೊಂಡಿದೀನಿ. ಅದರಲ್ಲಿ ಯಾವ್ದು ಗ್ರ್ಯಾಂಡ್ ಲುಕ್, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನ ನಾನು ಹಾಕಿ ಪೂರ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು, ಇವಾಗ ಜ್ಯುವೆಲ್ ವರ್ಕ್ಸ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ. ಸೊ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಬಂದಿದೆ ಇವರು. ಆ ಸ್ಯಾರಿ ಡ್ರಾಪಿಂಗ್ ಆಗಲಿ, ಜ್ಯುವೆಲ್ ವರ್ಕ್ಸ್ ಆಗಲಿ ಸಕ್ಕದಾಗಿ ಬಂದಿದೆ. ಗೈಸ್ ನೋಡ್ಬೋದು, ಇವಾಗ ಜ್ಯುವೆಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ದಾರೆ. ಸೊ ಭರತ್ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಪೂರ ಅಂದ್ರೆ ಈಗ ವರಮಹಾಲಕ್ಷ್ಮಿಗೆ ಯಾವ ರೀತಿ ರೆಡಿ ಮಾಡಬೇಕು ಆ ರೀತಿ ಪೂರ ಆಗಿದೆ. ಸೀರೆ ಕೂಡ ಡ್ರಾಪ್ ಮಾಡಿದೀವಿ, ಒಡವೆ ಕೂಡ ಎಲ್ಲ ಹಾಕಿದೀವಿ, ಮತ್ತೆ ಜಡೆ ಕೂಡ ಎಲ್ಲ ಹಾಕಿ ಫೈನಲ್ ಆಗಿ ಲುಕ್ ಕೊಟ್ಟಿದೀವಿ. ಈಗ ಏನಿದ್ರು ಇದ್ರ ಮೇಲೆ ಮುಖವಾಡ ಇಟ್ಟಿ ಫೈನಲ್ ಟಚ್ ಅಪ್ ಅನ್ನ ನಾವು ಕೊಡ್ಬೇಕಾಯ್ತು. ಎಲ್ಲಾನು ಮುಗ್ದಿದೆ, ಇವಾಗ ಫೇಸ್ ಇಡೋಣ. ನೋಡಿ, ಇವಾಗ ಫೇಸ್ ಇಡೋದು ಅಂದ್ರೆ ಫೇಸ್ ಇಡಬೇಕಾದ್ರೆ ಇಲ್ಲಿ ಕಾಯಿ ಇಡ್ತೀವಿ. ಬಟ್ ನಮ್ಮ ಫೇಸ್ ಬಂದು ದೊಡ್ಡದಿದೆ, ಈ ದೊಡ್ಡದಕ್ಕೆ ಸಪೋರ್ಟ್ ಬೇಕಲ್ಲ ಹಿಂದೆ, ಅದಕ್ಕೋಸ್ಕರ ಇನ್ನೊಂದು ತಾಮ್ರದ ಚಂಬನ್ನ ಇದ್ರಲ್ಲಿ ಇಟ್ಟಿ ಆಮೇಲೆ ಇದಕ್ಕೆ ನೀರು ಮತ್ತೆ ಕಾಯಿ, ವಿಳೆದೆಲೆ, ಅಡಿಕೆ 1 ರೂಪಾಯಿ ಅದನ್ನೆಲ್ಲ ಹಾಕ್ಬಿಟ್ಟು ಈ ಫೇಸ್ ನ ಇಲ್ಲಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೂಪರ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸೊ ಗೈಸ್ ನೋಡ್ಬೋದು, ಫೈನಲ್ ಔಟ್ಪುಟ್ ಈ ತರ ತರಿಸಿದ್ದಾರೆ ನಮ್ಮ ಭರತ್ ಅವರು. ಸೊ ಭರತ್ ಅವರೇ ಒಂದ್ ಸ್ವಲ್ಪ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀರಾ ಇದು ಯಾವ ಸ್ಟೈಲ್ ಅಲ್ಲಿ ಇದೆ, ಹೇಗೆ ಅಂತ? ನೋಡಿ, ದರ್ಬಾರ್ ಸ್ಟೈಲ್ ಅಲ್ಲಿ ಲಕ್ಷ್ಮಿ ಕೂತಿರೋ ತರ, ಅಂದ್ರೆ ಇದು ದಿಂಬಿನ ಮೇಲೆ ಕೈ ಇಟ್ಕೊಂಡು ಕೂತಿರೋ ತರ. ಬಟ್ ಆದ್ರೆ ನಾವು ಇದಕ್ಕೆ ಕಾಲನ್ನ ಹಾಕಿಲ್ಲ. ಅದರಿಂದ ಒಂದು ಚೂರು ನಿಮಗೆ ಇಲ್ಲಿ ಏನು ಅಂದ್ರೆ ಕೂತಿರೋ ಸ್ಟೈಲ್ ಅಲ್ಲಿ ಕಾಣಿಸ್ಬೋದು. ಏನು ಅಂದ್ರೆ ನ್ಯೂಸ್ ಪೇಪರ್ ಗಳನ್ನ ಇಟ್ಟಿದೀವಿ, ಅದರಿಂದ ಇದು ದಿಂಬಿನ ಮೇಲೆ ದರ್ಬಾರ್ ಸ್ಟೈಲ್ ಅಲ್ಲಿ ಕೂತಿರುವಂತ ಅಲಂಕಾರ. ಓಕೆ, ಸೊ ಗೈಸ್ ಇವತ್ತಿನ ಸಂಚಿಕೆ ನಮ್ಮ ಭರತ್ ಅವರು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭರತ್ ಅವರೇ ತುಂಬಾ ಧನ್ಯವಾದಗಳು. ಇವ್ರ ಕಡೆಯಿಂದ ನಮಗೆ 2ನೇ ವಿಡಿಯೋ ಇದು. ಸೊ ನಿಮ್ಗೆಲ್ರಿಗೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಮ್ಮ ಭರತ್ ಅವ್ರದ್ದು ಯೂಟ್ಯೂಬ್ ಆಗಲಿ, ಆಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ಆಗಲಿ, ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಭರತ್ ಅವರೇ ನಮ್ಮ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡೋರು ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ? ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೊ ನಮ್ಮ ಚಾನಲ್ ಹೇಳ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡಿಸ್ಕೌಂಟ್ಸ್ ಮಾಡ್ಕೊಡ್ತಾರೆ. ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಏನಾದ್ರು ನೀವು ಡೆಕೋರೇಷನ್ ಮಾಡಬೇಕಂತ ಇದ್ರೆ ಭರತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ನಿಮಗೆ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ.
ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.